ಆಗಿರುವಂತಹ ಕಳ್ಳತನ ಪ್ರಕರಣಗಳನ್ನು ನಾವು ಗಮನಿಸ್ತಾ ಇದ್ರೆ ಬೇಲಿನೇ ಎದ್ದು ಒಲ ಮೇದಂತೆ ಆಗಿದೆ ನೋಡಿ. ಬ್ಯಾಂಕ್ನಲ್ಲಿ ಅಡಮಾನ ಇಟ್ಟಂತಹ ಚಿನ್ನಾಭರಣ ಕಳ್ಳತನ ಆಗಿದೆ. ಇಂಡಿಯನ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ. ಬ್ಯಾಂಕ್ನಲ್ಲಿ ಅಡಮಾನ ಇಟ್ಟಂತಹ ಚಿನ್ನಾಭರಣವನ್ನ ಕಳ್ಳತನ ಮಾಡಲಾಗಿದೆ. ಇಂಡಿಯನ್ ಬ್ಯಾಂಕ್ ಅಸಿಸ್ಟೆಂಟ್ ಮ್ಯಾನೇಜರ್ ಈ ಕೃತ್ಯವನ್ನ ಎಸಗಿದ್ದಾರೆ. ಗಿರಿನಗರದ ಇಂಡಿಯನ್ ಬ್ಯಾಂಕ್ ಶಾಖೆಯಲ್ಲಿ ಈ ಒಂದು ಘಟನೆಯಾಗಿದೆ. ಆನ್ಲೈನ್ ಬೆಟ್ಟಿಂಗ್ ದಂಧೆಗೆ ಸಿಲುಕಿದ್ದಾನೆ ಮ್ಯಾನೇಜರ್. ಬ್ಯಾಂಕ್ ಲಾಕರ್ನಲ್ಲಿ ಇದ್ದಂತಹ ಗ್ರಾಹಕರ ಚಿನ್ನಕ್ಕೆ ಮ್ಯಾನೇಜರ್ ಕನ್ನ ಹಾಕಿದ್ದಾನೆ. ಒಂದಲ್ಲ ಎರಡಲ್ಲ 4 ಕೋಟಿ ಚಿನ್ನಾಭರಣ ಕಳ್ಳತನ ಆಗಿದೆ. ಸದ್ಯ ಆರೋಪಿ ಕಿರಣ್ ಕುಮಾರ್ನನ್ನ ಬಂಧಿಸಿದ್ದಾರೆ ಪೊಲೀಸರು. ನೋಡಿ, ಕಾವಲಾಗಿ ಇರಬೇಕು ಇವರು ಮ್ಯಾನೇಜರ್ಗಳು. ಬ್ಯಾಂಕ್ನ ಮ್ಯಾನೇಜರೇ ಒಂದು ಕೃತ್ಯವನ್ನ ಎಸಗಿದ್ದಾರೆ. 4 ಕೋಟಿ, ಒಂದಲ್ಲ ಎರಡಲ್ಲ 4 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಅಭ್ಯಾಸ ಮಾಡಿದ್ದಾನೆ ಅಸಿಸ್ಟೆಂಟ್ ಮ್ಯಾನೇಜರ್. ಗಿರಿನಗರದ ಇಂಡಿಯನ್ ಬ್ಯಾಂಕ್ ಶಾಖೆಯಲ್ಲಿ ಆಗಿರುವಂತಹ ಘಟನೆ ಇದು. ಕಳೆದ ಜೂನ್ನಿಂದ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ ಈತ. ಲಾಕರ್ ಕೀ ಮ್ಯಾನೇಜರ್ ಹತ್ರ ಇರುತ್ತೆ, ಅಸಿಸ್ಟೆಂಟ್ ಮ್ಯಾನೇಜರ್ ಬಳಿಯಲ್ಲಿ ಇರುತ್ತೆ. ಮ್ಯಾನೇಜರ್ ಇಲ್ಲದಂತಹ ವೇಳೆಯಲ್ಲಿ ಸ್ವಲ್ಪ ಚಿನ್ನವನ್ನ ಕದ್ದಿರ್ತಾನೆ ಆರೋಪಿ. ಗ್ರಾಹಕರೊಬ್ಬರು ಜನವರಿ 2ನೇ ತಾರೀಕು ಚಿನ್ನವನ್ನ ಬಿಡಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಮ್ಯಾನೇಜರ್ ಲಾಕರ್ ಚೆಕ್ ಮಾಡಿದಾಗ ಚಿನ್ನಾಭರಣ ನಾಪತ್ತೆ ಆಗಿರುತ್ತೆ. ಕೂಡಲೇ ಇತರೆ ಆಭರಣ ಪ್ಯಾಕೆಟ್ ಅನ್ನ ಪರಿಶೀಲನೆ ಮಾಡ್ತಾರೆ ಮ್ಯಾನೇಜರ್. 21 ಪ್ಯಾಕೆಟ್ ಪೈಕಿಯಲ್ಲಿ 3 ಪ್ಯಾಕೆಟ್ನಲ್ಲಿ ಸಂಪೂರ್ಣವಾದಂತಹ ಚಿನ್ನ ನಾಪತ್ತೆ ಆಗಿರುತ್ತೆ. ಒಟ್ಟು 2783 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿರುವುದು ಪತ್ತೆಯಾಗಿರುತ್ತೆ. ಕಳುವಾಗಿರುವಂತಹ ಚಿನ್ನದ ಮೌಲ್ಯ ಎಷ್ಟು ಅಂತ ಹೇಳಿ ನೋಡೋದಾದ್ರೆ 4,12,065 ನೋಡಿ, 4,12,65,000 ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಮ್ಯಾನೇಜರ್ ಯಾವಾಗಲೂ ಅಸಿಸ್ಟೆಂಟ್ ಮ್ಯಾನೇಜರ್ ಹತ್ರನೂ ಕೂಡ ಕೀ ಕೊಡ್ತಾ ಇದ್ರು, ಬಟ್ ಅವತ್ತು ಆತ ಇರಲಿಲ್ಲ ಅಂತ ಹೇಳಿ ಅನ್ಕೊಳ್ತೀವಿ. ಎಸ್, ಈಗ ನೋಡಿ, ಚಿನ್ನವನ್ನ ಅಡ ಇಟ್ಟವರು ಬಿಡಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಮ್ಯಾನೇಜರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಇರೋದೇ ಇಲ್ಲ ಚಿನ್ನ. ಸೊ ಈ ಬಗ್ಗೆ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸಿರುವಂತಹ ಪೊಲೀಸರಿಗೆ ಗೊತ್ತಾಗುವಂತಹ ವಿಚಾರ ಏನು ಅಂತಂದರೆ, ಅಲ್ಲಿ ಕಳ್ತನ ಆಗಿರೋದು ಎಷ್ಟು ಚಿನ್ನದ ಮೌಲ್ಯ ಅಂತ ಹೇಳಿ ನೋಡೋದಾದರೆ 4,12,65,000 ಅಂತ ಹೇಳಿ ಅಂದಾಜನ್ನು ಮಾಡಲಾಗಿದೆ. ಚಿನ್ನ ಕಳ್ಳತನದ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳು ಆಂತರಿಕ ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ಈ ಸಂದರ್ಭದಲ್ಲಿ ತಪ್ಪೊಪ್ಕೊಂಡಿರ್ತಾರೆ ಯಾರು? ಕಿರಣ್ ಕುಮಾರ್. ಕದ್ದಂತಹ ಚಿನ್ನಾಭರಣ ಬೇರೆ ಬೇರೆ ಅಡಮಾನ ಅಂಗಡಿಗೆ ಸ್ಥಳಾಂತರವನ್ನು ಕೂಡ ಮಾಡಲಾಗಿರುತ್ತೆ. ಬಂದಂತಹ ಹಣದಲ್ಲಿ ಏನು ಮಾಡಿರ್ತಾನೆ ಈತ? ಆನ್ಲೈನ್ ಬೆಟ್ಟಿಂಗ್ ಜೂಜಾಟವನ್ನು ಆಡ್ತಾ ಇರ್ತಾನೆ. ಈ ಒಂದು ಕಾರಣವಾಗಿ ಹಣ ಬೇಕಾಗಿರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾನೆ, ಇರುವಂತಹ ಒಡವೆಗಳನ್ನು ಬೇರೆ ಬೇರೆ ಕಡೆ ಇಟ್ಟುಬಿಟ್ಟು ಅದನ್ನು ದುಡ್ಡು ಮಾಡಿಕೊಂಡು ಜೂಜಾಟ ಆಡ್ತಾ ಇರ್ತಾನೆ ಈ ವ್ಯಕ್ತಿ. ಸಾರಾಂಶ ಏನಂದ್ರೆ, ಈ ವ್ಯಕ್ತಿ ಡೆಪ್ಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾದ್ರೆ ಲಾಕರ್ ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು 2 kg 787 ಗ್ರಾಮ್ ಅಷ್ಟು ಬಂಗಾರನ ತಗೊಂಡೋಗಿ ಮುತ್ತೂಟು ಮತ್ತೆ ಮಣಪುರಂ ಫೈನಾನ್ಸಸ್ ಅಲ್ಲಿ ಅಡ ಇಟ್ಟಿರ್ತಾನೆ. ಅಡ ಇಟ್ಟು ದುಡ್ಡನ್ನ ಪಡೆದು ಅವರು ಒಂದು ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆರೋಪಿತನ ದಸ್ತಗಿರಿ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ. ಇವರೆಗೂ ಸರಿಸುಮಾರು 700 ಗ್ರಾಮ್ ಅಷ್ಟು ರಿಕವರಿ ಆಗಿದೆ. ರಿಕವರಿ ಮಾಡಿಕೆ ಹೋದಾಗ ಸ್ವಲ್ಪ ಅಪೇಕ್ಷೆ ಪಟ್ಟಂತಹ ಒಂದು ಸಹಕಾರ ಅಥವಾ ಕೋಆಪರೇಷನ್. ಪ್ರಕರಣ ಸಾರಾಂಶ ಏನಂದ್ರೆ, ಈ ವ್ಯಕ್ತಿ ಡೆಪ್ಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾದ್ರೆ ಲಾಕರ್ ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು 2 kg 787 ಗ್ರಾಮ್ ಅಷ್ಟು ಬಂಗಾರನ ತಗೊಂಡೋಗಿ ಮುತ್ತೂಟು ಮತ್ತೆ ಎಸ್, ನೋಡಿ, ಬ್ಯಾಂಕ್ನಲ್ಲಿ ಅಡಮಾನ ಇಟ್ಟಂತಹ ಚಿನ್ನಾಭರಣವನ್ನ ಬಿಡಿಸ್ಕೊಳ್ಬೇಕು ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಗ್ರಾಹಕರು ಇಲ್ಲಾಂದ್ರೆ ಗೊತ್ತೇ ಆಗ್ತಾ ಇರಲಿಲ್ಲ ಈ ರೀತಿಯಾಗಿ ಚಿನ್ನಾಭರಣ ಮಿಸ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಮ್ಯಾನೇಜರ್ ಏನು ಮಾಡಿದ್ದಾರೆ, ಲಾಕರನ್ನು ಓಪನ್ ಮಾಡಿ ನೋಡ್ತಾರೆ. ಓಪನ್ ಮಾಡಿ ನೋಡಿದ್ರೆ ಅವ್ರಿಗೆ ಶಾಕ್ ಆಗಿಬಿಡುತ್ತೆ, ದಿಗ್ಭ್ರಮೆ ಆಗಿಬಿಡುತ್ತೆ. ಏನಪ್ಪ, ಇಟ್ಟಿರುವಂತಹ ಒಡವೆಗಳು ಎಲ್ಲೋಯ್ತು? ಕೀ ಇರೋದು ನಮ್ಮ ಹತ್ರ, ಬೆಟ್ರಲ್ಲಿ ಸ್ಟಾಫ್ ಅಷ್ಟೇ ಯೂಸ್ ಮಾಡೋದು, ಏನಾಯಿತು ಅಂತ ಹೇಳಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಆರೋಪಿ ಕಿರಣ್ ಕುಮಾರ್ ಏನಿದ್ದಾರೆ, ಎಸ್ ನಾನೇ ಮಾಡಿದ್ದು ಕಳ್ತನ ಅಂತ ಹೇಳಿ ಒಪ್ಪಿಕೊಳ್ತಾರೆ. ಈ ಸಂಬಂಧವಾಗಿ ಈಗಾಗಲೇ ಪೊಲೀಸರು ಕೂಡ ದೂರನ್ನ ಕೊಡ್ತಾರೆ. ಅದು ಒಂದಲ್ಲ ಎರಡಲ್ಲ 4 ಕೋಟಿ ಮೌಲ್ಯದ ಚಿನ್ನಾಭರಣ. ಯಾತಕ್ಕೋಸ್ಕರ ಈತ ಎತ್ಕೊಂಡಿರ್ತಾನೆ? ಜೂಜಿಗೆ ಬಿದ್ದಿರ್ತಾನೆ ಈತ. ಜೂಜು ಆನ್ಲೈನ್ ಗೇಮಿಂಗ್ ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ, ಜೂಜಾಟವನ್ನು ಆಡಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ದುಡ್ಡು ಬೇಕಾಗಿರುತ್ತೆ, ಇರೋ ಹಣವನ್ನು ಕದ್ದಿರ್ತಾರೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ್, ಇತ್ತೀಚೆಗೆ ಆಗ್ತಾ ಇರುವಂತಹ ಕಳ್ಳತನ ಪ್ರಕರಣಗಳನ್ನ ಕೂಡ ಗಮನಿಸ್ತಾ ಇದ್ರೆ ಬೇಲಿನೇ ಎದ್ದು ಹೊಲ ಮೇದಂಗ ಆಗ್ತಾ ಇದೆ. ಸೊ ಹೆಂಗೆ ಗೊತ್ತಾಗಿದ್ದು ಈತನೇ ಕಳ್ಳತನ ಮಾಡಿದ್ದು, ಚಿನ್ನಾಭರಣವನ್ನ ಅಬೇಸ್ ಮಾಡಿದ್ದು ಅಂತ ಹೇಳಿ ಹೆಂಗ್ ಸಿಕ್ಕಾಕೊಂಡಿದ್ದು, ಏನಿದು ಕಂಪ್ಲೀಟ್ ಮಾಹಿತಿ? ಕುಸುಮ, ಗ್ರಾಹಕರು ಚಿನ್ನವನ್ನು ತೆಗೆದುಕೊಳ್ತಾರೆ ಅಂದರೆ ಕಷ್ಟಕಾಲಕ್ಕೆ ಸಹಾಯಕ್ಕೆ ಆಗುತ್ತೆ ಅಂತ ಹೇಳಿ ಕೆಲವು ಗಿರ್ವಿ ಅಂಗಡಿಗಳಲ್ಲಿ ಇಟ್ಟಂಥ ವೇಳೆಯಲ್ಲಿ ಅವರು ಮೋಸ ಮಾಡ್ಬೋದು ಅಥವಾ ಬಡ್ಡಿ ಜಾಸ್ತಿ ಆಗ್ಬೋದು ಅನ್ನೋಂಥ ಕಾರಣಕ್ಕೆ ಬ್ಯಾಂಕ್ಗಳಲ್ಲಿ ಕೂಡ ಅಡಮಾನವನ್ನು ಇಡ್ತಾರೆ. ಆದರೆ ಬ್ಯಾಂಕ್ಗಳಲ್ಲೇ ಈ ರೀತಿಯಾಗಿ ಸೇಫ್ ಇಲ್ಲದೆ ಆಗ್ತಾ ಇರುವಂಥದ್ದು ಗ್ರಾಹಕರಿಗೂ ಕೂಡ ಒಂದು ರೀತಿಯಾದಂಥ ಟೆನ್ಷನ್ ಶುರುವಾಗಿರುವಂಥದ್ದು. ಅದರಂತೆ ಗ್ರಾಹಕರೊಬ್ಬರು ಏನು ತಮ್ಮ ಚಿನ್ನವನ್ನು ಇಟ್ಟಿರ್ತಾರೆ, ಎರಡು ವರ್ಷ ಆದ ನಂತರ ಬಡ್ಡಿಯನ್ನು ಕಟ್ಟಿರ್ತಾರೆ, ಆ ಹಣವನ್ನು ಕೊಟ್ಟು ಚಿನ್ನವನ್ನು ಬಿಡಿಸ್ಕೊಳ್ಳೋಕೆ ಅಂತ ಹೇಳಿ ಬರ್ತಾರೆ. ಬಂದು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಅವರ ಚಿನ್ನದಲ್ಲಿ ಕೂಡ ವ್ಯತ್ಯಾಸ ಬರುತ್ತೆ. ಅಂದರೆ ಎಷ್ಟು ಇಟ್ಟಿರ್ತಾರೆ ಅಷ್ಟು ಸಿಗೋದಿಲ್ಲ ಅವರಿಗೆ. ಆದರೆ ಅದನ್ನು ನೋಡಿ ಪರಿಶೀಲನೆ ಮಾಡೋಕೆ ಮುಂದಾದಂಥ ವೇಳೆಯಲ್ಲಿ ಆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಮ್ಯಾನೇಜರ್ ಏನಿದ್ದಾನೆ, ಕಿರಣ್ ಕುಮಾರ್ ಎನ್ನುವಂತಹ ಅವನೇನಿರ್ತಾನೆ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವರು ಆ ಲಾಕರ್ಗಳ ಕೀ ಇಬ್ಬರ ಹತ್ರ ಕೂಡ ಇರುತ್ತೆ. ಆಗ ಈತ ಒಂದೊಂದು ಪಾಕೆಟ್ನಲ್ಲಿ ಕೂಡ ಸ್ವಲ್ಪ ಚಿನ್ನವನ್ನು ಕೂಡ ಕಳ್ತನ ಮಾಡಿಕೊಂಡು ಅಡಮಾನವನ್ನು ಇಟ್ಟು ಈತ ಜೂಜಲ್ಲಿ ಕಳೆದಿರ್ತಾನೆ. ಬೇರೆ ಬೇರೆ ಅಂಗಡಿಗಳಿಗೂ ಹೋಗಿ ಇಟ್ಟು ಹಣವನ್ನು ತೆಗೆದುಕೊಂಡು ಜೂಜಾಟದಲ್ಲಿ ಈತ ಹಣವನ್ನು ಕಳೆದಿರ್ತಾನೆ. ಕೆಲವೊಂದಷ್ಟು ಜನ ಬರ್ತಾರೆ, ಏನು ಗ್ರಾಹಕರು ಇಟ್ಟಿರ್ತಾರೆ ಅದನ್ನು ವಾಪಸ್ ಬಿಡಿಸ್ಕೊಳ್ಳೋಕೆ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 21 ಪಾಕೆಟ್ಗಳನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಸರಿಸುಮಾರು 3 ಪಾಕೆಟ್ಗಳು ಖಾಲಿಯಾಗಿರುತ್ತೆ. 2 kg ಅಷ್ಟು ಚಿನ್ನ ಕಳವಾಗಿರುತ್ತೆ, 4 ಕೋಟಿ ಮೌಲ್ಯದ್ದು. ಸೊ ಆಗ ಶಾಕ್ ಆಗುತ್ತೆ. ಆಗ ಬ್ಯಾಂಕಿನ ಸಿಬ್ಬಂದಿಗೂ ಕೂಡ ಗ್ರಾಹಕರು ಅದು ವಿಚಾರವನ್ನು ತಿಳಿಸ್ತಾರೆ. ಅದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈತನೇ ಕದ್ದಿರುವಂಥದ್ದು ಕೂಡ ಗೊತ್ತಾಗುತ್ತೆ. ಗಿರಿನಗರಕ್ಕೆ ತೆರಳಿ ಒಂದು ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ FIR ಕೂಡ ದಾಖಲಾಗುತ್ತೆ. ಆತ ಅಬ್ಸ್ಕೊಂಡಾಗಿರ್ತಾನೆ. ಪೊಲೀಸರು ಕೂಡ ಈತನ ಬಂಧನಕ್ಕೆ ಬಲೆ ಬೀಸಿರ್ತಾರೆ. ಈಗ ಆತ ಸಿಕ್ಕಿದ್ದಾನೆ. ಅದರ ವಿಚಾರಣೆ ಸಂದರ್ಭದಲ್ಲಿ ಆನ್ಲೈನ್ ಜೂಜಾಟಕ್ಕೆ ಬಿದ್ದು ಹಣವನ್ನು ಕಳೆದುಕೊಂಡಿದ್ದ. ಆ ಹಣವನ್ನ ತುಂಬಿಸೋ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಮಾಡಿರುವಂತದ್ದು ಹೇಳಿ ತಪ್ಪನ್ನು ಒಪ್ಕೊಂಡಿದ್ದಾನೆ. ಅಂದ್ರೆ ಇನ್ನು ಸ್ವಲ್ಪ ದಿನ ಬಿಟ್ಟಿದ್ರೆ ಆತ ಇನ್ನಷ್ಟು ಕೃತ್ಯಗಳನ್ನು ಕೂಡ ಮಾಡ್ತಿದ್ದ. ಆದರೆ ಗ್ರಾಹಕರು ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಕೃತ್ಯ ಬೆಳಕಿಗೆ ಬಂದಿರುವಂತಹದ್ದು. ಕುಸುಮ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ವೆಂಕಟೇಶ್.